ರಾಜ್ಯದಲ್ಲಿ ಯಡಿಯೂರಪ್ಪನವ್ರನ್ನ ಸನ್ಮಾನ್ಯ BS ಯಡಿಯೂರಪ್ಪನವ್ರನ್ನ ರೈತ ನಾಯಕನನ್ನು ಯಾವ ರೀತಿ ಈ ನಾಡಿನ ಜನ ಪ್ರೀತಿ ಮಾಡ್ತಾರೋ ಗುರುತಿಸ್ತಾರೋ ಈ ನಮ್ಮ ಯಡಿಯೂರಪ್ಪನವರು ಬಳಸಿರ್ತಕ್ಕಂಥ ಅಂಬಾಸಿಡರ್ ಕಾರ್ CKR 45 ಇದನ್ನು ಕೂಡ ಎಲ್ಲರೂ ಕೂಡ ಪತ್ತೆ ಹಚ್ತಾರೆ, ಗುರುತಿಡಿತಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಕೇವಲ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನು BJPಯನ್ನು ಹಳ್ಳಿಗೆ ತೆಗೆದುಕೊಂಡೋಗಿ ಪಕ್ಷದ ಸಂಘಟನೆಯನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ರೈತ ನಾಯಕರು ಹೋರಾಟಗಾರರಾಗಿರುವಂಥ BS ಯಡಿಯೂರಪ್ಪನವರ ಪಾತ್ರ ಎಷ್ಟಿದೆಯೋ ಈ ಅಂಬಾಸಿಡರ್ ಕಾರ್ CKR 45 ಪಾತ್ರವೂ ಕೂಡ ಅಷ್ಟೇ ಇರುವಂಥದ್ದು. ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ಶಂಕರ್ ಮೂರ್ತಿಗಳು, ಅನೇಕ ಹಿರಿಯರು ಇದೇ ಅಂಬಾಸಿಡರ್ ಕಾರ್ನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಆ ದಿನಗಳು ಹೇಗಿತ್ತು ಅಂತ ಹೇಳಿದ್ರೆ ಗುಂಡಿಗಳು ಇರ್ತೈತೆ ವಿನಃ ರಸ್ತೆಗಳು ಯಾವೆಲ್ಲೂ ಕೂಡ ಸಿಗ್ತಾ ಇರಲಿಲ್ಲ. ಅಂಥ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ, ಅಂಥ ದುಸ್ಥಿತಿಯಲ್ಲೂ ಕೂಡ ಇವತ್ತು ಯಡಿಯೂರಪ್ಪನವ್ರಿಗೆ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ನಮ್ಮ ಈ CKR 45. ನಮ್ಮ ಶಂಕರಣ್ಣ ಅವರು ಇಲ್ಲೇ ಇದ್ದಾರೆ, ಅವರು ಕೂಡ ಎಲ್ಲಿದ್ದಾರೆ ಶಂಕರ ಅವರು ಕೂಡ 16 ವರ್ಷ ಸ್ಟಾರ್ಟಿಂಗಲ್ಲಿ ಏನು ಅಂತ ಹೇಳಿದ್ರೆ ನಾಯಕ್ ಅಂತ ಒಬ್ಬರಿದ್ದರು ದಕ್ಷಿಣ ಕನ್ನಡದವರು, ಅವರು ಚಾಲಕರಾಗಿ ಬಂದರು. ತದನಂತರದಲ್ಲಿ ನಮ್ಮ ಮಂಜಣ್ಣ ಅಂತ ಈಗಲೂ ಕೂಡ ನಮ್ಮ ಜೊತೆಲಿ ಇದ್ದಾರೆ, ಕುಟುಂಬದ ಸದಸ್ಯರಾಗಿದ್ದಾರೆ. ಅವರು ಕೂಡ 15 ವರ್ಷಗಳ ಕಾಲ ಕಾರನ್ನು ಚಾಲಕರಾಗಿ ಓಡಿಸಿದ್ದಾರೆ. ನಮ್ಮ ಶಂಕರ್ ಅವರು ನಮ್ಮ ಶಂಕರ್ ಅವರು ಕೂಡ ಸುಮಾರು 8-10 ವರ್ಷಗಳ ಕಾಲ ತಂದೆಯವರ ಸಾರಥಿ ಆಗಿರ್ತಕ್ಕಂಥವ್ರು. ಬಟ್ ನನಗೆ ಇವತ್ತು ಕೂಡ ನೆನಪಿದೆ, ಒಂದು ಸಲ ಸನ್ಮಾನ್ಯ ಯಡಿಯೂರಪ್ಪನವರು ಮುಂಜಾನೆ ಬೆಳಗ್ಗೆ 5 ಗಂಟೆಗೆ ಶಿವಮೊಗ್ಗದಿಂದ ಬೆಂಗಳೂರು ಹೊರಟಿದ್ರು. ನಾಯಕ್ ಅಂತ ಏನಿದ್ರು ಚಾಲಕರು ಅವರೇ ಇದ್ದರು, ಸಾರಥಿ. ಯಡಿಯೂರಪ್ಪರು ಒಬ್ಬರೇ ಇದ್ದು ಹಿಂದ್ಗಡೆ. ಬೆಳಗ್ಗೆ 6-6:30ಗೆ ಪತ್ರಿಕೆ ಓದ್ತಾಯಿದ್ರು. ಆ ಟೈಮಲ್ಲಿ ಈ ಕಾರು ಟಾಪಲ್ ಆಗಿತ್ತು, ಆದರೆ ಯಾರಿಗೂ ಏನೂ ತೊಂದರೆ ಆಗಿರಲಿಲ್ಲ. ಅದೊಂದು ಘಟನೆ ಬಿಟ್ಟರೆ ಮತ್ತು ಯಾವತ್ತೂ ಕೂಡ ತಂದೆಯವರು ತೊಂದರೆನೂ ಆಗಿರಲಿಲ್ಲ. ಆ ರೀತಿ ಭಾಳ ಸುರಕ್ಷಿತವಾಗಿ ತಂದೆಯವ್ರನ್ನ ಇಡೀ ರಾಜ್ಯಾದ್ಯಂತ ಬಳಕೆ ಮಾಡಿರ್ತಕ್ಕಂಥ ಕಾರು. ರಾಜ್ಯದ ಜನ ಯಡಿಯೂರಪ್ಪನ ಎಷ್ಟು ಪ್ರೀತಿ ಮಾಡ್ತಾರೋ ನಮ್ಮ CKR 45 ಕೂಡ ಅಷ್ಟೇ ಪ್ರೀತಿಯನ್ನು ಮಾಡುವಂಥದ್ದು. ಹಾಗಾಗಿ ನಮ್ಮ ಕಾರ್ಯಕರ್ತರ ಅಪೇಕ್ಷೆನೂ ಕೂಡ ಇತ್ತು, ಇವತ್ತು ಇರಬೇಕು. ಆದರೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಇವತ್ತು ಯಡಿಯೂರಪ್ಪನವ್ರು ಬಿಟ್ಟರೆ ಇದು CKR 45. ಹಾಗಾಗಿ ಎಲ್ಲರೂ ಭಾಳ ಕಾರ್ಯಕರ್ತರು ಭಾಳ ಪ್ರೀತಿಯಿಂದ ಅಭಿಮಾನದಿಂದ ಫೋಟೋನು ಕೂಡ ತೆಗೆಸ್ಕೊಳ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.